ಕ್ವಶನ್ ನೋಡ್ಕೊಳ್ಳಿ. ಇನ್ ಹೌ ಮೆನಿ ವೇಸ್ 5 numbers of A's, 4 numbers of B's and 3 numbers of C's can be arranged so that all the identical letters are not in a single block. ಯಾವ ಥರ ಮಾಡೋದು ನೋಡಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ 5 numbers of A ಇದೆ, A5 ಇದೆ, ಇದರ ಫೋರ್ಕು, B4 ಇದೆ, C3 ಇದೆ. ಅರ್ಥ ಆಗ್ತಿದೆಯಲ್ವಾ? ಇದು ನೀವು ಏನು ಮಾಡಿ ಕ್ಯಾನ್ ಬಿ ಅರೇಂಜ್ ಸೋ ದಟ್ ಆಲ್ ದ ಐಡೆಂಟಿಕಲ್ಸ್ ಲೆಟರ್ಸ್ ಆರ್ ನಾಟ್ ಇನ್ ಎ ಸಿಂಗಲ್ ಬ್ಲ್ಯಾಕಲ್ಲಿ ಐಡೆಂಟಿಕಲ್ ಲೆಟರ್ಸ್ ಇರಲೇಬಾರದು ಅಂತ ಗೊತ್ತಾಗ್ತಿದೆ. ಯಾವುದು ಅಂದರೆ ನೀವು ಎಷ್ಟೇ ಪರ್ಮಿಟೇಷನ್ ಮಾಡಿದ್ರು ಐದು ಏನು ಜೊತೆಗೇನೆ ಇರಬಾರ್ದು, 4 ಬಿನೂ ಜೊತೆಗೆ ಇರಬಾರ್ದು, 3 ಸಿನೂ ಜೊತೆಗೆ ಇರಬಾರ್ದು. ಗೊತ್ತಾಗ್ತಿದೆಯಲ್ವಾ? ಯಾವುದು ಜೊತೆಲಿ ಇರಬಾರ್ದು. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ನೋಡಿ, ಆನ್ಸರ್ ಮಾಡಿದಾಗ ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಡೌಟ್ ಕ್ಲಿಯರ್ ಆಗುತ್ತೆ. ಫಸ್ಟ್ ಏನು ಮಾಡಬೇಕು, ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ನ ಬರ್ಕೋಬೇಕು. ಲೆಟ್ ಎಸ್ ಬಿ ದ, ನೋಡಿ ಅದಕ್ಕಿಂತ ಮುಂಚೆ ಇದು ಬರ್ಕೊಬಿಡೋಣ. ದೇರ್ ಆರ್ ಎಷ್ಟು ಲೆಟರ್ಸ್ ಇದೆ ಟೋಟಲ್ಲು? ಇದು 5, ಇದು 4, 9, 3, 12 ಇದೆ. ದೇರ್ ಆರ್ 12 ಲೆಟರ್ಸ್ in which 5 are A's, 4 are B's. B's ಬಂದು 4 ಇದೆ and 3 are 6. Next, let's S be the set of all arrangements of the 12 letters. ಅಂದ್ಕೊಳ್ಳಿ. ಈಗ ನೋಡಿ ಎಷ್ಟು ನೀವು ಸೆಟ್ ಅಂದರೆ ಟೋಟಲ್ ಪರ್ಮ್ಯೂಟೇಷನ್ ಎಷ್ಟು ಬರುತ್ತೆ ಅಂದರೆ ಇದು ಮಾಡೋದು ಯಾವ ಥರ ಅಂದರೆ ಈಗ 12 ಫ್ಯಾಕ್ಟೋರಿಯಲ್ ಬರ್ಕೊಳ್ಳಿ. ಎ ಎಷ್ಟಿದೆ? ಸೇಮ್ ಲೆಟರ್ ಎ 5 ಇದೆ, ಅದಕ್ಕೆ ಡಿವೈಡ್ ಬೈ 5 ಫ್ಯಾಕ್ಟೋರಿಯಲ್. ಬಿ ಎಷ್ಟಿದೆ? 4 ಇದೆ, ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್. ಸಿ ಎಷ್ಟಿದೆ? 3 ಇದೆ, ಅದು ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಮಾಡ್ಕೋಬೇಕು. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಬಿಡಿ. ನೆಕ್ಸ್ಟ್ ಕ್ಯಾಲ್ಸಿಲ್ ಮಾಡೋಣ. ಲೆಟ್ A1, A2, A3 be the sets of all arrangements A1 ಅಂದರೆ A1, A2, A3ನ 3 ಸೆಟ್ ತಗೊಳ್ಳಿ. ಅದು ಒಂದು ಸೆಟ್ ಆಫ್ ಆಲ್ ಅರೇಂಜ್ಮೆಂಟ್ ಇನ್ ವಿಚ್ A1 ಅಂದರೆ ಆಲ್ ಏಸ್ ಆರ್ ಟುಗೆದರ್ ಇರಲಿ. A1 ಅಂದರೆ ಸೆಟ್ಟು, ಅದರಲ್ಲಿ ಅಲ್ಲಿ ಬರೋ ಎಲ್ಲ ಪರ್ಮಿಟೇಷನ್ಸಲ್ಲೂ ಆಲ್ ಏಸ್ ಟುಗೆದರ್ ಇರುತ್ತೆ. ಕಾಮ ಆಲ್ ಬೀಸ್ ಆರ್ ಟುಗೆದರ್ and all C's are together. Respectively ಅಂತ ತಗೊಳ್ಳಿ. ಇಲ್ಲಿ A1 ಅಂದರೆ ಅದೊಂದು ಸೆಟ್ಟು, ಅದರಲ್ಲಿ ಏನಂದರೆ ಎಲ್ಲ ಪರ್ಮಿಟೇಷನ್ಸ್ ಒಡೆದು ಎಲ್ಲ ಪರ್ಮಿಟೇಷನ್ಸ್ಗಳಿರುತ್ತೆ, ಅಂದರೆ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಇರುತ್ತೆ. A1 ಅಂದರೆ ಆ ಸೆಟ್ಟಲ್ಲಿ ಬರೋ ಎಲ್ಲ ಪರ್ಮಿಟೇಷನ್ಸಲ್ಲೂ ಎ ಟುಗೆದರ್ ಆಗಿರುತ್ತೆ. A2ಲಿ ಬಿ ಟುಗೆದರ್, ಬಿ ಜೊತೆಲೇ ಇರುತ್ತೆ. A3ಲಿ ಸಿ ಜೊತೆಲೇ ಇರುತ್ತೆ. ದೆನ್ ವಿ ಹ್ಯಾವ್ ಅಂತ ಬರೆದು ಈಗ ಫಸ್ಟು A1 ಎಷ್ಟಿರುತ್ತೆ ಅಂತ ಫೈಂಡ್ ಮಾಡೋದು ಯಾವ ಥರ ಅಂದರೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ A1 ಎಷ್ಟಿರುತ್ತೆ ಅಂದರೆ ನಾವು ಕಟ್ಕೊಳ್ಳಿ. ಟೋಟಲ್ ಲೆಟರ್ಸ್ ಇರೋದು ಎಷ್ಟು? 12. ನಾವೇನು ಮಾಡಬೇಕು, ಈ 5 A's ಇದೆಯಲ್ಲ, 12ಅಲ್ಲಿ 5 A'ನ ತೆಗೆದ್ಬಿಡ್ಬೇಕು. ಆಲ್ ಎಸ್ ಆರ್ ಟುಗೆದರ್ಗೆ 5 A'ನ ತೆಗೆದ್ಬಿಟ್ಟು 12ಅಲ್ಲಿ 7 ಆಗುತ್ತೆ. ಆ 5 A'ನ ಒಂದು ಥರ ಟ್ರೀಟ್ ಮಾಡಬೇಕು. 7 + 1 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಇದು 1 ಆಗ್ಬಿಟ್ರೆ ಇದು 1 ಫ್ಯಾಕ್ಟೋರಿಯಲ್ ಆಗುತ್ತೆ. ಇದು ಆಲ್ ಎಸ್ನ ಒಂದು ಬ್ಲಾಕ್ ಥರ ಟ್ರೀಟ್ ಮಾಡಿದ್ರೆ ಇದು 1 ಫ್ಯಾಕ್ಟೋರಿಯಲ್ ಆಗುತ್ತೆ, ಇದು 4 ಫ್ಯಾಕ್ಟೋರಿಯಲ್ ಆಗುತ್ತೆ, ಇದು 3 ಫ್ಯಾಕ್ಟೋರಿಯಲ್. ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಬಿಡೋಣ. ನೋಡಿ
12 factorial shift to divided by 5 factorial shift to divide into 4 factorial into 3 factorial. ಇದು ಆನ್ಸರ್ ಬಂದು 27720. ಇದರದ್ದು ಆನ್ಸರ್ ಫೈಂಡ್ ಮಾಡ್ಕೊಬಿಡೋಣ. 8 factorial divided by 1 factorial ಅಂದರೆ ಅದು ಬರಿಲ್ಲ ಅಂದರೂ ಡಿವೈಡ್ ಬೈ 1 ಅಂದರೆ ಸೇಮೇ ಇರುತ್ತೆ. 4 factorial into 3 factorial 280. ನೆಕ್ಸ್ಟು A2. ಈಗ A2ಗೆ ಹೆಂಗೆ ಅಂದರೆ, ಈಗ ನೋಡಿ ಇಲ್ಲಿ A1 ಅಂದರೆ ಎಲ್ಲ ಪರ್ಮಿಟೇಷನ್ಸಲ್ಲೂ ಅದರಲ್ಲಿ ಎಸು ಟುಗೆದರ್ ಇರೋದು. A2 ಅಂದರೆ ಎಲ್ಲ ಪರ್ಮಿಟೇಷನ್ಸಲ್ಲೂ ಬಿಸು ಟುಗೆದರ್ ಇರೋದು. ಅಂದರೆ ಈ 4B 1 ಮಾಡ್ಕೋಬೇಕು. ಟೋಟಲ್ 12 ಲೆಟ್ರಲ್ಲಿ ಈ 4ನ ತೆಗ್ಬಿಡಿ 8, 12ಅಲ್ಲಿ 4 ತೆಗೆದ್ರೆ 8. ಇದನ್ನ ಒಂದು ಬ್ಲಾಕ್ ಥರ ಮಾಡಿಕೊಂಡ್ರೆ, ಒಂದು ಲೆಟ್ರ್ ಥರ ಮಾಡಿಕೊಂಡ್ರೆ 8 + 1 9 ಆಗುತ್ತೆ. 9 factorial divided by, ಈಗ ಎ ಅಂತೂ 5ನೇ ಇರುತ್ತೆ, 5 ಲೆಟರ್ಸ್ ಇರುತ್ತೆ. ಇದು 4ದು 1 ಲೆಟರ್ ಆಗುತ್ತೆ, ಅದಕ್ಕೆ 1 factorial. ಇದು 3 factorial. ಇದು ಬಂತು 9 factorial shift to ಇದು divide by 5 factorial into 1 factorial into 3 factorial. 504 ಬರುತ್ತೆ. ನೆಕ್ಸ್ಟು A3ಗೆ ನೋಡಿ. A3 ಅಂದರೆ ಇದರಲ್ಲಿ ಆಲ್ ಸೀಸ್ ಆರ್ ಟುಗೆದರ್ ಇರೋದು ಎಲ್ಲ ಪರ್ಮಿಟೇಷನ್ಸಲ್ಲೂ. ಈಗೇನು ಮಾಡ್ತೀವಿ ಅದರಲ್ಲಿ 12 ಟೋಟಲ್ ಲೆಟರ್ಸಲ್ಲಿ 3 ಲೆಟರ್ಸ್ನ ತೆಗೆದ್ಬಿಡ್ತೀನಿ. 12 - 3 9 ಆಗುತ್ತೆ. ಇದನ್ನ ಒಂದು ಥರ ಟ್ರೈಟ್ ಮಾಡ್ತೀನಿ. 9 + 1 ಅಂದರೆ 10. ಅವಾಗ A ಎಷ್ಟಿರುತ್ತೆ 5, B 4 ಇರುತ್ತೆ 4 factorial. ಇಲ್ಲಿ C ಬಂದು 3ನ 1 ಲೆಟರ್ ಥರ ಟ್ರೀಟ್ ಮಾಡ್ತೀವಿ 1 factorial. ಇದೇನಾಯಿತು 10 factorial divided by 5 factorial into 4 factorial into 1 factorial. ಫೈನಲ್ ಆನ್ಸರ್ 1260. ಈಗ ನೆಕ್ಸ್ಟ್ ಬರೋದು ಎರಡೆರಡು ಸೆಟ್ A1 ಇಂಟರ್ಸೆಕ್ಷನ್ A2. ಇದರಲ್ಲಿ ಹೆಂಗೆ ಅಂದರೆ, ಇದರಲ್ಲಿ ಇಂಟರ್ಸೆಕ್ಷನ್ ಯಾವಾಗ ಬರುತ್ತೆ ಅಂದರೆ, ಈಗ A1ನಲ್ಲಿ ಆಲ್ ಎಸ್ ಆರ್ ಟುಗೆದರು ಇರಬೇಕು, ಆಲ್ ಬೀಸ್ ಆರ್ ಟುಗೆದರು ಇರಬೇಕು. A2ಲೂ ಆಲ್ ಎಸ್ ಆರ್ ಟುಗೆದರು ಇರಬೇಕು, ಆಲ್ ಬೀಸ್ ಆರ್ ಟುಗೆದರು ಇರಬೇಕು. ಅವಾಗ ಎರಡೂ ಕಾಮನ್ ಇರುತ್ತೆ. ಆ ಕಾಮನ್ ಬಂದು ಇದರಲ್ಲಿ ಇರುತ್ತೆ. ಗೊತ್ತಾಯ್ತಲ್ವ? ಜಾಸ್ತಿ ತಲೆಗೆಡಿಸ್ಕೊಬೇಡಿ. A1 ಇಂಟರ್ಸೆಕ್ಷನ್ A2 ಅಂದರೆ ಆಲ್ ಎಸ್ ಟುಗೆದರ್ನ 1 ಬ್ಲ್ಯಾಕು, ಆಲ್ ಬೀಸ್ ಟುಗೆದರ್ನ 1 ಬ್ಲ್ಯಾಕು. ಟೋಟಲ್ 12ಅಲ್ಲಿ ಈಗ 5 ಎಸ್ನ 1 ಲೆಟರ್ ಥರ 1A ಅನ್ಕೋಬೇಕು, 4 ಬೀಸ್ನ 1B ಅನ್ಕೋಬೇಕು. ಈಗ ನೋಡಿ 3, ಈಗ ನೋಡಿ ಟೋಟಲ್ 12ಅಲ್ಲಿ ಈ 5 ತೆಗೆದ್ರೆ 7. ಟೋಟಲ್ ನೋಡಿ 12ಅಲ್ಲಿ 5 + 4 9 ತೆಗೆದ್ರೆ 3 ಆಗುತ್ತೆ. 3 ಇದನ್ನ 1 ಅನ್ಕೋಬೇಕು, ಇದನ್ನ 1 ಅನ್ಕೋಬೇಕು, 5 ಆಗುತ್ತೆ ಟೋಟಲ್. 5 factorial. ಆಮೇಲೆ ಎಸ್ನ 1 ಅನ್ಕೋಬೇಕು, ಬೀಸ್ನ 1 ಅನ್ಕೋಬೇಕು, ಸೀಸ್ನ 3 factorial. ಅಂದರೆ ಎಷ್ಟಾಗುತ್ತೆ 5 factorial divided by 113. 1 1 3 20 ಆಗುತ್ತೆ. ಸಿಮಿಲರ್ಲಿ A2 A3. ಈಗ A2 A3 ಅಂದರೆ ಬಿ ಮತ್ತು ಸಿನ ನೀವೇನು ಮಾಡಬೇಕು, ಈಗ ನೋಡಿ 4B ಇದೆ ಇದರಲ್ಲಿ, ಅದನ್ನ 1, 3C ಇದೆ, ಅದನ್ನ 1 ಅನ್ಕೋಬೇಕು. ಇದು 5 + 1 6 7 ಆಗುತ್ತೆ ಟೋಟಲು. 7 factorial divided by, ಈಗ ನೋಡಿ ಇದು 5 ಇರುತ್ತೆ, 5 ಇದು 1 ಆಗುತ್ತೆ, ಇದು 1 ಆಗುತ್ತೆ. ಟೋಟಲು 7 5 1 1 ಎಷ್ಟಾಯಿತು 42.
ಆಮೇಲೆ A2 ಇಂಟರ್ಸೆಕ್ಷನ್ A3 ಆದಮೇಲೆ A3 ಇಂಟರ್ಸೆಕ್ಷನ್ A1 ಮಾಡಿ ಇನ್ನೊಂದು. A3 ಇಂಟರ್ಸೆಕ್ಷನ್ A1 ಅಂದರೆ ಆಲ್ C's ಟುಗೆದರು ಆಲ್ E's ಟುಗೆದರ್, ಅಂದರೆ ಇದೊಂದು ಟೋಟಲ್ 2 ಆಯಿತು. ಅರ್ಥ ಆಯ್ತಲ್ವಾ? ಈಗ ಈ 2 ಬ್ಲಾಕ್, ಇದೊಂದು ಬ್ಲಾಕ್ ಮಾಡ್ಕೋಬೇಕು, ಇದೊಂದು, ಈ 3 Cನ 1 C ಥರ ಅಂದ್ಕೋಬೇಕು, 5 Aನ 1 A ಥರ ಅಂದ್ಕೋಬೇಕು. 4 + 1 5, 5 + 1 6 ಆಗುತ್ತೆ. 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇಲ್ಲಿ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಇದು 1 ಫ್ಯಾಕ್ಟೋರಿಯಲ್ಲು, ಬಿ 4 ಫ್ಯಾಕ್ಟೋರಿಯಲ್, ಯಾಕಂದರೆ ಎ ಮತ್ತು ಸಿನ ಒಂದೊಂದು ಅನ್ಕೋಬೇಕು, ಈ 4ನ 4A ಅನ್ಕೋಬೇಕು. 4 1 ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 6 ಬೈ ನೋಡ್ಕೊಳ್ಳಿ, 6 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ ಮತ್ತು 4 ಫ್ಯಾಕ್ಟೋರಿಯಲ್ ಮತ್ತು 1 ಫ್ಯಾಕ್ಟೋರಿಯಲ್ ಎಷ್ಟಾಗುತ್ತೆ? 30 ಆಗುತ್ತೆ. ಆಮೇಲೆ ಈಗ 3 ಒಂದು ಮಾಡೋಣ. A1 A2 A3. ಈಗ A1 A2 A3 ಅಂದರೆ ಈಗ ನೋಡಿ, ಆಲ್ A's ಆರ್ ಟುಗೆದರ್, ಆಲ್ B's ಆರ್ ಟುಗೆದರ್, ಆಲ್ C's ಆರ್ ಟುಗೆದರ್. ಅಂದರೆ 5 Aನು 1 ಬ್ಲಾಕು, ಇದು 1 ಬ್ಲಾಕ್, ಇದು ಟೋಟಲ್ 1 + 1 + 1 3 ಆಗುತ್ತೆ. ಏನಾಗುತ್ತೆ? 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದರೆ 6. 3 ಫ್ಯಾಕ್ಟೋರಿಯಲ್ ಅಂದರೆ 6 ಬರುತ್ತೆ. ಎಷ್ಟಾಯಿತು? 6. ಅರ್ಥ ಆಯ್ತಲ್ವಾ? ಈಗೇನು ಮಾಡಬೇಕು ನೆಕ್ಸ್ಟ್ ಅಂದರೆ ಇಲ್ಲಿ S0 ಬರ್ಕೋಬೇಕು. S0 ಅಂದರೆ 27720. ನೆಕ್ಸ್ಟ್ S1 A1 + A2 + A3. A1 ಎಷ್ಟು? 280. A2 ಎಷ್ಟು? 504. ಇದು 1260. 3 ಆ್ಯಡ್ ಮಾಡಿದ್ರೆ 280 + 504 + 1260 2044. ನೆಕ್ಸ್ಟ್ ಎಷ್ಟು ಅಂದರೆ A1 ಇಂಟರ್ಸೆಕ್ಷನ್ A2 + A2 ಇಂಟರ್ಸೆಕ್ಷನ್ A3 + A3 ಇಂಟರ್ಸೆಕ್ಷನ್ A1. ಇದೆಷ್ಟಾಗುತ್ತೆ? 20 42 30. 20 + 42 + 30 ಕ್ಯಾಲ್ಕುಲೇಟ್ ಮಾಡಿದ್ರೆ 42 + 32 ಎಷ್ಟು? 92 ಆಗುತ್ತೆ. ನೆಕ್ಸ್ಟ್ S3 A1 ಇಂಟರ್ಸೆಕ್ಷನ್ A2 ಇಂಟರ್ಸೆಕ್ಷನ್ A3 ಎಷ್ಟಿದೆ? 6. ಈಗ ನಮ್ಗೆ ಬೇಕಾಗಿರೋದು A1 ಬಾರ್ ಇಂಟರ್ಸೆಕ್ಷನ್ A2 ಬಾರ್ ಇಂಟರ್ಸೆಕ್ಷನ್ A3 ಬಾರ್ ಬೇಕು. ಈಸ್ ಈಕ್ವಲ್ ಟು, ಇದಕ್ಕೆ ಫಾರ್ಮುಲಾ S0 - S1 + S2 - S3. S0 ಎಷ್ಟು? 27720. S1 ಎಷ್ಟು? 2044. S2 ಒಂದು 92, S3 ಒಂದು 6. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 27720 - 204 + 92 - 6 27602. ಇದೆ ಫೈನಲ್ ಆನ್ಸರ್. ನೋಡಿ, ಚೆಕ್ ಮಾಡ್ಕೊಬಿಡೋಣ. ಸಾರಿ, 2044 ಹೊಡೆದಿಲ್ಲ ನಾನು, 204 ಹೊಡೆದ್ಬಿಟ್ಟಿದ್ದೀನಿ. 25762. ಸಾರಿ, ಇದೇ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.